ಹೊಸ ವರ್ಷ ಬರ್ತಾ ಇದೆ. ತಮಗೆಲ್ಲ ಗೊತ್ತಿದ್ದಾಗೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ವಿಶೇಷವಾಗಿ ಯುವಕರು ಆಚರಣೆ ಮಾಡ್ತಾರೆ. ಬೆಂಗಳೂರಿನಲ್ಲಿ MG ರೋಡ್ನಲ್ಲಿ, ಬ್ರಿಗೇಡ್ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಜನ ಸೇರಿಕೊಂಡು ಅಲ್ಲಿ ಅವತ್ತು ಸೆಲೆಬ್ರೇಷನ್ ಮಾಡೋದನ್ನು ನಾವು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಅನೇಕ ಸಂದರ್ಭದಲ್ಲಿ ಕೆಲವು ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಒಂದು ಪ್ರಿಕಾಷನರಿ ಮೆಷರ್ ಅಂಥೇಳಿ ಎಲ್ಲ ಏಜೆನ್ಸಿಗಳು, ಪೊಲೀಸ್ ಒಂದೇ ಅಲ್ಲ, ಪೊಲೀಸಿನ ಜೊತೆಗೆ ಫೈರ್ನವರು, ಆಮೇಲೆ ಎಕ್ಸೈಸ್ನವರು, ಆಮೇಲೆ ಮೆಟ್ರೋದವರು, KSRTC ಇದು BMTCನವರು, ಆಮೇಲಿಂದ ಹೆಲ್ತ್ನವರು ಎಲ್ಲರನ್ನು ಕೂಡ ಇವತ್ತು ಸಭೆ ಕರೆದು ಅವರವರ ಜವಾಬ್ದಾರಿ ಏನು ಮತ್ತು ಯಾವುದೇ ರೀತಿಯಲ್ಲಿ ಘಟನೆ ನಡೀಬಾರ್ದು. ಅದರ ಜೊತೆಗೆ ಈಗ ನಮಗೆ ಈ ಕೋವಿಡ್ದು ಬೇರೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತೇಳಿ ನಾವು ಸಭೆ ಕರೆದಿದ್ದು. ಆ ಪ್ರಕಾರ ಇವತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ಏಜೆನ್ಸಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರವರ ಇಲಾಖೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಬಾರಿ ಅವರವರ ಇಂಟರ್ನಲಿ ಡಿಪಾರ್ಟ್ಮೆಂಟ್ ವೈಸು ಅವರು ಮಾಡಿಕೊಂಡು ಕೋಆರ್ಡಿನೇಟ್ ಮಾಡ್ತಾರೆ. ಒಟ್ಟಾರೆ ಯಾವುದೇ ರೀತಿಯ ಘಟನೆಗಳು ನಡೀಬಾರ್ದು ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಹೊರಗಿಂದ ಬರ್ತಕ್ಕಂಥ ಜನ ಈಗ ಯಾರಾದರೂ ಕೂಡ ಬೇರೆ ಬೇರೆ ದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ತೊಂದರೆ ಮಾಡ್ಬೋದು, ಅದನ್ನು ಕೂಡ ನಾವು ಗಮನಿಸ್ತೇವೆ. ನಮ್ಮ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸೆನ್ಸಿಟೈಸ್ ಮಾಡಿ ಅದನ್ನು ಕೂಡ ವಾಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.